ತುಂಬಾ ಜನಕ್ಕೆ ಕಷ್ಟಕರವಾದ ಕೆಲಸ ಅಂದ್ರೆ ಏನು? ಈ ಧ್ಯಾನ. ಸುಮ್ಮನೆ ಕೂತ್ಕೊಳ್ಳಿ ಅಂದ್ರೆ ಯಾರು ಕೂತ್ಕೊಳ್ಳಲ್ಲ. ಬಿಕಾಸ್ ಎವ್ರಿಬಡಿ ಆರ್ ಸೋ ಎಜುಕೇಟೆಡ್, ಎವ್ರಿಬಡಿ ಆರ್ ಸೋ ಬಿಸಿ. ನಾವ್ ಇವಾಗ 20ನೇ ಶತಮಾನದಲ್ಲಿ ಇದೀವಿ. ಆದ್ರೂ ಕೂಡ ಏನಾಗ್ತಿದೆ, ನಾನಾ ತರ ಈ ಅನ್ವೇಷಣೆಗಳನ್ನ ಮಾಡಿದೀವಿ. ಆದ್ರೂ ಕೂಡ ಕ್ಯಾನ್ಸರ್ ಕಡಿಮೆನೇ ಆಗ್ತಾ ಇಲ್ಲ. ಡಯಾಬಿಟಿಕ್ ಪ್ರತಿಯೊಬ್ಬರ ಮನೆಯಲ್ಲಿ ಹೆಚ್ಚಾಗ್ತಾನೆ ಇದೆ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಒಂದಲ್ಲ ಒಂದು ಕಾಯಿಲೆಗಳಿಂದ ಬಳಲ್ತಾನೆ ಇದ್ದಾರೆ. ಯಾಕೆ? ಪ್ರಶ್ನೆ ಮಾಡ್ಕೋಬೇಕು. ನಾವು ಮನೇಲಿ ತಿಂತಕ್ಕಂತ ಆಹಾರಗಳು ಬರೀ ಮಾತ್ರೆಗಳಾಗೋಗಿದೆ. ಫೈನಲ್ ಡಿಸಿಷನ್ ಏನು? ನಮ್ಮ ಆಪರೇಷನ್ ಮಾಡಿಸ್ಕೋಬೇಕು, ಅಂಗಾಂಗಗಳನ್ನ ದಾನ ಮಾಡೋ ಬದಲು ಮಾಡಬೇಕು ಅನ್ನೋ ಲೆವೆಲ್ಗೆ ಹೋಗಿದ್ದೀವಿ. ಯಾಕೆ? ಹಾಗಾದ್ರೆ ನಮ್ಮ ಅನ್ವೇಷಣೆಗಳೆಲ್ಲ ಸುಳ್ಳಾಗ್ತಿದ್ಯಾ, ಅಥವಾ ನಾವು ಏನೋ ಒಂದು ಮರ್ತು ಬಿಟ್ಟು ಮುಂದೆ ಹೋಗ್ತಾ ಇದೀವ? ನಡೀತಾ ಇರುವಂತಹ ದಾರಿ ಎಲ್ಲೋ ನಾವು ತಪ್ತಾ ಇದೀವಿ. ನಮ್ಮ ಆಲೋಚನೆಗಳು ಎಲ್ಲೋ ನಮ್ಮನ್ನ ಆಳ್ತಾ ಇದ್ದಾವೆ. ನಮ್ಮ ಆಲೋಚನೆಗಳಿಗೆ ನಾವು ಪೂರಕವಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ. ಋಣಾತ್ಮಕ ಚಿಂತನೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರನೇ ವೈದ್ಯ ಧನ್ವಂತರಿ ಖ್ಯಾತಿಯ ನಾವು ಲತಾ ಶೇಖರ್ ಕಳೆದ 20 ವರ್ಷಗಳಿಂದ ಈ ತರ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು ಅಂದ್ರೆ, ಕಳೆದೋಗಿರ್ತಕ್ಕಂಥ ಪ್ರಾಚೀನ ಮತ್ತೆ ಪಾರಂಪರಿಕ ಪದ್ಧತಿಗಳನ್ನ ಅನುಸರಣೆ ಮಾಡಬೇಕು ಜನರಲ್ಲಿ. ಅವಾಗೇನಾಗತ್ತೆ, ಅವರು ಮಾತೃಮುಕ್ತ ಜೀವನ ಶೈಲಿಗಳನ್ನ ಕಲ್ಪಿಸಿಕೊಳ್ಬಹುದು ಅನ್ನೋ ಒಂದು ನಂಬಿಕೆಯಿಂದ ಈ ತರ ಕಾರ್ಯಗಳನ್ನ ಮಾಡ್ತಾರೆ.